ಹಲೋ, ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಿದ್ದೀನಿ. ಇದರ ರೆಸಿಪಿ, ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಬಟ್ಲಷ್ಟು ಬಾದಾಮ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಲೈಟ್ ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟು ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ತೆಗಿತಿದ್ದೀನಿ. ಇವಾಗ ಅದೇ ಬಾಣಲಿಗೆ 1/4 ಬಟ್ಲಷ್ಟು ಪಿಸ್ತಾ ಆ್ಯಡ್ ಮಾಡಿದ್ದೀನಿ. ಇಷ್ಟೇ ಡ್ರೈ ಫ್ರೂಟ್ಸ್ ತೊಗೋಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಬೋದು. ಇದು ಕಲರ್ ಚೇಂಜ್ ಆಗಿದೆ. ಇದನ್ನು ಅದೇ ಪ್ಲೇಟಿಗೆ ತೆಗೆದಿದ್ದೀನಿ. ಇವಾಗ ಅದೇ ಬಾಣಲಿಗೆ ಕಡಲೆ ಬೀಜ ಆ್ಯಡ್ ಮಾಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಕಲರ್ ಚೇಂಜ್ ಆಗಿದೆ ನೋಡಿ. ಇವಾಗ ಅದೇ ಪ್ಲೇಟಿಗೆ ತೆಗಿತಿದ್ದೀನಿ. ಇವಾಗ ಅದೇ ಬಾಣಲಿಗೆ ವಾಲ್ನಟ್ ಆ್ಯಡ್ ಮಾಡಿದ್ದೀನಿ 1 ಬಟ್ಲಷ್ಟು. ಇದು ಸಹ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಕಲರ್ ಚೇಂಜ್ ಆಗಿದೆ. ಇವಾಗ ತೆಗೆದಿದ್ದೀನಿ ಅದನ್ನು. ಇವಾಗ ಅದೇ ಬಾಣಲಿಗೆ 1/2 ಬಟ್ಲಷ್ಟು ಕ್ಯಾಶ್ಯೂ ಆ್ಯಡ್ ಮಾಡಿ ಅದನ್ನು ಅಷ್ಟೇ ಕಲರ್ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ಇದು ಕಲರ್ ಟರ್ನ್ ಆಗಿದೆ. ಇದನ್ನು ಅದೇ ಪ್ಲೇಟಿಗೆ ತೆಗಿತಿದ್ದೀನಿ. ಇದನ್ನೆಲ್ಲ ಆರೋಕ್ಕೆ ಬಿಡೋಣ. ಇವಾಗ ಇದು ಆರಿದಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ಇದನ್ನು ತರಿಯಾಗಿ ಗ್ರೈಂಡ್ ಮಾಡಿಡಬೇಕು. ಇವಾಗ ಅದೇ ಜಾರ್ಗೆ 1 ಬಟ್ಲಷ್ಟು ಕಿಶ್ಮಿಶ್ ಆ್ಯಡ್ ಮಾಡಿದ್ದೀನಿ ಮತ್ತು 3 ಬಟ್ಲಷ್ಟು ಡೇಟ್ಸ್ ಆ್ಯಡ್ ಮಾಡ್ತಿದ್ದೀನಿ. ಇದು ಸೀಡ್ಲೆಸ್ಸು. ಇದನ್ನು ಫುಲ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಇಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಬಾಣಲಿ ಬಿಸಿ ಮಾಡಿಕೊಂಡು ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಗಟ್ಟಿಗಿರುತ್ತೆ. ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಇದು ಸ್ವಲ್ಪ ತೆಳುವಾಗುತ್ತೆ. ಇದು ಎಷ್ಟು ದಿನ ಇಟ್ಟರು ಸ್ಟೋರ್ ಮಾಡಿದ್ರೂ ಇದರಲ್ಲಿ ಹುಳ ಆಗಬಾರ್ದು, ಸ್ಮೆಲ್ ಬರಬಾರ್ದು ಅಂದರೆ ಈ ಥರ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಆವಾಗಲೇ ಡ್ರೈ ಫ್ರೂಟ್ಸ್ ಪೌಡ್ರನ್ನ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ, ಗ್ರೈಂಡ್ ಮಾಡಿರೋ ಪೌಡ್ರನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಲಿಸ್ಕೊತ ಫ್ರೈ ಮಾಡಬೇಕು. ಇದನ್ನು ಗ್ಯಾಸ್ ಆಫ್ ಮಾಡಿ ಕಲಿಸ್ಬಾರ್ದು, ಯಾಕಂದರೆ ಅದು ಪೇಸ್ಟ್ ಇರುತ್ತಲ್ಲ ಗಟ್ಟಿಗಾಗಿಬಿಡುತ್ತೆ ಅದು. ಇದು ಒಂದು 70% ಮಿಕ್ಸ್ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಕೈಯಿಂದನೇ ಚೆನ್ನಾಗಿ ಕಲಿಸ್ಬೇಕು. ಇದನ್ನು ಅಂದರೆ ಗಂಟುಗಳು ಇರದೇ ಇರೋ ಥರ, ಆ ಪೌಡ್ರ್ ಜೊತೆ ಪೇಸ್ಟ್ ಮಿಕ್ಸ್ ಆಗೋ ಥರ ಕಲಿಸ್ಬೇಕು ಇದನ್ನು. ಇದು ಕಲಿಸಿದ್ದಾದಮೇಲೆ ಪುಟ್ಟದಾಗಿ ಲಡ್ಡು ಮಾಡಬೇಕು. ಲಡ್ಡು ಕಟ್ತಿದ್ದೀನಿ ನೋಡಿ. ಈ ಥರ ಲಡ್ಡು ಕಟ್ತಿದ್ದೀನಿ ನೋಡಿ ಒಂದೊಂದಾಗೆ. ಇದು ಮಕ್ಕಳಿಗೆ ಸ್ಕೂಲ್ಗೆ ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಹಾಕಿ ಕಳಿಸ್ಬೋದು, ಯಾಕಂದರೆ ಜಂಕ್ ಫುಡ್ಸ್ ಎಲ್ಲ ಅಲೋ ಮಾಡೋದಿಲ್ವಲ್ಲ. ಸೊ ಈ ಥರ ಮಾಡಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಓಕೆ, ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಹೊಸ ರೆಸಿಪಿಗಳಿಗಾಗಿ, ಹೊಸ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thanks for watching.